ದಿವಂಗತ ವಾಸುರವರ ನನ್ನ ಸಂಬಂಧ ಈಗ 40 ವರ್ಷಗಳಿಂದ ಕೂಡ ನಮ್ಮ ಸಂಬಂಧ. ಅವರು ತಮ್ಮ ವಿದ್ಯಾರ್ಥಿ ಜೀವನವನ್ನು ಮುಗಿಸಿ ಮೊದಲು ಪ್ರಾರಂಭಿಸಿದ್ದು ಕರ್ನಾಟಕ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕ್ನ ಡೈರೆಕ್ಟರ್, ಆನಂತರ ಅದರ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಕೂಡ ಬಂತು. ಆಗಿನಿಂದಲೂ ಕೂಡ ನನ್ನ ಸ್ನೇಹಿತರು, ಪರಿಚಯ. ನಾನು ಸಂಸತ್ ಸದಸ್ಯರಾಗಿದ್ದೆ. ಆಗ ನಾನು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಮೊದಲು ಅವರಿಗೆ ಅವಕಾಶ ಮಾಡಿಕೊಟ್ಟೆ. ಕಾಂಗ್ರೆಸ್ನಿಂದ ಕಂಟೆಸ್ಟ್ ಗೆದ್ದರು. ಅನಂತರ ಮೇಯರ್ ಆದರು, ಶಾಸಕರು ಕೂಡ ಆಗಿದ್ದರು, ವಿಧಾನಸಭಾ ಸದಸ್ಯರಾಗಿದ್ದರು, ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿ ಬಹಳ ಅತ್ಯುತ್ತಮವಾದಂಥ ವಿದ್ಯಾವಿಕಾಸ ಸಂಸ್ಥೆಯನ್ನು ಕೂಡ ಕಟ್ಟಿದ್ದಾರೆ ಮೈಸೂರು ನಗರದಲ್ಲಿ. ಬಹಳ ಜನಪ್ರಿಯರಾಗಿದ್ದರು. ಮೈಸೂರು ನಗರದಲ್ಲಿ ಮೇಯರ್ ಕೂಡ ಆಗಿದ್ದರು. ಬಹಳ ಉತ್ತಮವಾದಂಥ ಸೇವೆಯನ್ನು ಮಾಡಿದ್ದಾರೆ. ತುಂಬ ಅಭಿಮಾನಿಗಳಿದ್ದಾರೆ, ಸ್ನೇಹಿತರಿದ್ದಾರೆ, ಅವರಿಗೆ ಬೇಕಾದಷ್ಟು ಕೂಡ ಇದ್ದಾರೆ. ಈಗ ಅವರು ತಮ್ಮ 72ನೇ ವಯಸ್ಸಲ್ಲಿ ಗುಣಮುಖವಾಗ್ತಕ್ಕಂಥ ಆಗದೇ ಇರ್ತಕ್ಕಂಥ ಒಂದು ಕಾಯಿಲೆಗೆ ತುತ್ತಾಗಿ ಈಗ 72ನೇ ವಯಸ್ಸಲ್ಲಿ ಇದಾಗಿತ್ತು. ಈಗ ಮೊನ್ನೆ ಕೂಡ ನನ್ನ ಚುನಾವಣೆ ನಿಂತು 50 ವರ್ಷಗಳಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವರು ಮುಂಚೂಣಿ ಕೆಲಸ ಮಾಡಬೇಕಾಗಿತ್ತು, ಪ್ರಾರಂಭ ಮಾಡಿದ್ರು. ಬೆಂಗಳೂರು ನಗರದಲ್ಲಿ ಮೀಟಿಂಗ್ ಕೂಡ ಬಂದಿದ್ರು. ಮೈಸೂರು ನಗರದಲ್ಲಿ ನಡೆದ ಮೀಟಿಂಗ್ ಅವರೇ ಜವಾಬ್ದಾರಿ ವಹಿಸಿ ಊಟ ವ್ಯವಸ್ಥೆ ಎಲ್ಲ ಈ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಇಷ್ಟು ಒಂದು ಪ್ರಾರಂಭ ಮಾಡಿದ್ರು. ತುಂಬ ಇದ್ರು, ಎಲ್ಲ ನಿಂತು ಮಾಡ್ತಿದ್ದೆ. ಅದಾದಮೇಲೆ ಮನೆಗೆ ಹೋಗಿದ್ವಿ. ಈಚೆಯಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ರು, ಭಾಳ ಹೊತ್ತು ಮಾತಾಡಿ. ಅದಾದ ನಂತರ ಒಂದು 2 ದಿನದಲ್ಲಿ ಹೋಗೋಣ, ಅಷ್ಟರಲ್ಲಿ ಸ್ವಲ್ಪ ಕಾಯಿಲೆ ಉಣ್ಬಡಿಸಿ ಈಗ ಅದು ಗುಣಮುಖ ಆಗಲೇ ಇಲ್ಲ ಆಗಿರ್ತಕ್ಕಂಥ. ಹಾಗೆಯೇ ಸ್ನೇಹಜೀವಿ ಇವತ್ತು ಬಹಳ ಜನಪ್ರಿಯ ಇದ್ದಂಥದ್ದು, ಸಮಾಜಮುಖಿಯಾಗಿ ಬಹಳ ವರ್ಷಗಳಿಂದಲೂ ಕೂಡ ಸಮಾಜದಲ್ಲಿ ಕೆಲಸ ಮಾಡಿರ್ತಕ್ಕಂಥ, ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ಮೈಸೂರು ನಗರದಲ್ಲಿ ಬಹಳ ಜನಪ್ರಿಯರಾಗಿರ್ತಕ್ಕಂಥ ಒಬ್ಬ ಮುಖಂಡರಾಗಿದ್ದಾರೆ. ಅವರ ಅಗಲುವಿಕೆಯಿಂದ ಮೈಸೂರು ನಗರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ, ಜನತೆಗೆ, ಅವರ ಅಭಿಮಾನಿಗಳೆಲ್ಲರೂ ಕೂಡ ನಿರಾಸೆಯಾಗಿದೆ, ಬಹಳ ಆಘಾತ ಆಗಿದೆ. ನಾನು ಕೂಡ ವೈಯಕ್ತಿಕವಾಗಿ ಬಹಳ ಆತ್ಮೀಯವಾಗಿದ್ದಂಥ, ಬಹಳ 40 ವರ್ಷಗಳಿಂದ ಒಡನಾಟ ಹೊಂದಿದ್ದಂಥ, ಉತ್ತಮವಾದ ಬಾಂಧವ್ಯ ಹೊಂದಿರತಕ್ಕಂಥ ಒಬ್ಬ ಸ್ನೇಹಿತನನ್ನು ಕಳೆದುಕೊಂಡಂಥದ್ದು ನನಗೆ ಬಹಳ ದುಃಖ ಆಗ್ತಾ ಇರ್ತಕ್ಕಂಥದ್ದು. ಅವರ ಕುಟುಂಬದ ಅವರೆಲ್ಲರೂ ಕೂಡ ದುಃಖ ಭರಿಸಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.